ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಅತ್ಯಂತ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಅನೇಕ ಅವಾಂತರಗಳು ಕೂಡ ನಡೀತಾ ಇದ್ದಾವೆ. ಮಂಗಳೂರಿನಲ್ಲಿ ಆಡ್ಯಪಾಡಿ ಎನ್ನುವ ಗ್ರಾಮವೇ ಮುಳುಗಡೆಯಾಗಿದೆ. ಇಡೀ ಗ್ರಾಮ ಮುಳುಗಡೆಯಾಗಿದೆ. ಮಂಗಳೂರಿನ ಮಹಾಮಳೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಆಡ್ಯಪಾಡಿ ಗ್ರಾಮವೇ ಮುಳುಗಡೆಯಾಗಿದೆ. ಮನೆ, ಕೃಷಿ ತೋಟಕ್ಕೆ ಜಲದಿಗ್ಬಂಧನ ಹಾಕಿದಂತಾಗಿದೆ. ಅಪಾರ ನಷ್ಟವಾಗಿದೆ. ನೆರೆಯಿಂದಾಗಿ ಜನ ಮನೆಯಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ. ಜಾನುವಾರುಗಳಿಗೆ ಸಂಕಷ್ಟ, ಮೇವು ಸಿಗ್ತಾ ಇಲ್ಲ. ಇನ್ನು ನೆನ್ನೆ ಸುರಿದಂಥ ಭಾರಿ ಮಳೆಯಿಂದ ಗ್ರಾಮಕ್ಕೆ ಫಲ್ಗುಣಿ ನದಿಯ ನೀರು ನುಗ್ಗಿದೆ. ಫಲ್ಗುಣಿ ಎಂಬ ನದಿಯ ನೀರು ಇಡೀ ಗ್ರಾಮ ಅಡ್ಯಪಾಡಿ ಗ್ರಾಮಕ್ಕೆ ನುಗ್ಗಿದೆ. ಅವೈಜ್ಞಾನಿಕ ಅಣೆಕಟ್ಟು ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಇಂಥ ಅಣೆಕಟ್ಟು ಕಟ್ಟಿದ ಪರಿಣಾಮವೇ ನೀರು ಗ್ರಾಮದೊಳಗೆ ನುಗ್ಗುವಂತಾಗಿದೆ ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ. ಅವೈಜ್ಞಾನಿಕ ಅಣೆಕಟ್ಟು ನೋಡ್ತಾ ಇದ್ದೀರಿ. ಧಾರಾಕಾರ ಮಳೆಯಾದಾಗ ಈ ಫಲ್ಗುಣಿ ನದಿ ಹೀಗೆ ಉಕ್ಕಿ ಹರಿದಿದೆ. ಗ್ರಾಮಕ್ಕೆ ಗ್ರಾಮ ನೀರಿನಲ್ಲಿ ಮುಳುಗಡೆಯಾಗಿದೆ. ಮನೆಯಿಂದ ಆಚೆ ಬಂದರೆ ಅವ್ರು ನೀರಲ್ಲೇ ಕಾಲಿಡಬೇಕು, ಬೇರೆ ಆಯ್ಕೆಗಳೇ ಇಲ್ಲ. ಒಂದು ಮನೆಗೆ ಇನ್ನೊಂದು ಮನೆಗೆ ಹೋಗಬೇಕು ಅಥವಾ ಒಂದು ಮನೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ನಿಮಗೆ ಇಲ್ಲಿ ಕಾರು ಚಲಾಯಿಸೋಕ್ಕೆ ಆಗೋದಿಲ್ಲ. ಕಾರು, ಬೈಕು, ಸ್ಕೂಟರೋ ಅಥವಾ ಸೈಕಲ್ಲೋ ಇಲ್ಲವೇ ಇಲ್ಲ. ನೀವು ಹೋಗೋದಾದರೆ ಬೋಟ್ನಲ್ಲೇ ಹೋಗಬೇಕು ಅಂಥ ಸ್ಥಿತಿ ಇದೆ. ಮನೆಯಿಂದ ಆಚೆ ಇಟ್ಟರೆ ನೀರು, ಇಡೀ ಜಲದಿಗ್ಬಂಧನ ಎಲ್ಲ ಮನೆಗಳಿಗೆ. ಮನೆಯ ಸುತ್ತ ಕೆರೆ ಇದೆ ಅಥವಾ ಕೆರೆಯೊಳಗಡೆ ಮನೆ ಕಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ.